ದೇವ್ರು ಒಳ್ಳೇದು ಮಾಡ್ಲಮ್ಮ. ಅಜ್ಜಿ, ನೀವು ನನಗೆ ಕೊಟ್ಟಿರೋ ಪ್ರೀತಿ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಬದುಕು ಚೆನ್ನಾಗಿರ್ಬೇಕು ಅಂತ ನೀವು ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ರಿ. ಇಂಥ ಪ್ರೀತಿನ ಎಲ್ಲರ ಕೈಲೂ ಕೊಡೋಕ್ಕಾಗಲ್ಲ. ಅಯ್ಯೋ ನಿತ್ಯ, ನಾನು ಅಷ್ಟೆಲ್ಲ ಹೋಗಲ್ಬೇಡ. ಆಮೇಲೆ ನಾನು ಭೂಮಿ ಆಗ್ಬಿಡ್ತೀನಿ. ಈ ಸೋಫಾ ಸಾಲಲ್ಲ ನನಗೆ ಕೂತ್ಕೊಳ್ಳೋಕ್ಕೆ. ನಾನಂತೂ ನಿನ್ನ ಸೆಂಡ್ ಆಫ್ ಕೊಡಲ್ಲಪ್ಪ. ವಾರದಲ್ಲಿ 7 ದಿನ ನಿಮ್ಮ ಮನೇಲಿ ಇರ್ತೀನಿ, ಆ ಮಿಕ್ಕಿದ ದಿನ ನಮ್ಮ ಮನೇಲಿ ಇರ್ತೀನಿ. ಮೊದಲಾದ್ರೆ ಈ ಬರೀ 3 ಜನ ಮುಖ ನೋಡ್ಬೇಕಿತ್ತು, ಆದ್ರೆ ಈಗಾಗಲ್ಲ. 3 ಜನ ಸೇರು, ಪಾವು, ಚಟಾಕು. ಅದರಲ್ಲೂ ಈ ಮರಿ ಪಾಪುನ ಮಾತಾಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇಲ್ಲ. ನನಗೆ ಬೋರ್ ಆದಾಗೆಲ್ಲ ನಾನು ನಿಮ್ಮ ಮನೆಗೆ ಬರ್ತೀನಿ, ಓಕೆನಾ? ಅದ್ರಲ್ಲಿ ಪರ್ಮಿಷನ್ ಕೇಳೋಂಥದ್ದು ಏನಿದೆ? ನೀವು ನಮ್ಮ ಜೊತೆಗಿದ್ರೆ ಅದೇನೋ ಒಂಥರ ಲವ್ಗೆ ನೋವು ಅನ್ನೋದು ನಮ್ಮ ಹತ್ರನೂ ಸುಳಿಯಲ್ಲ. ನೀವೇ ನನ್ನ ಸ್ಫೂರ್ತಿ ಅಜ್ಜಿ. ಹೋಗ್ಬೇಕಂತ ನೀನು ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಮಾಲ್ತಿ, ಅರ್ಶಿನ ಕುಕ್ಮ ತಗೊಂಡ ಬಾ. ಏ ಮೋಡ್ಜಡೆ ನೋಡು ಸರ ಹೇಗಿದೆ. ಅಮ್ಮ, ನಿಮ್ಮ ಸಹನೆಯಿಂದ ನಾನು ಕಲಿಯೋದು ತುಂಬಾ ಇದೆ ಅಮ್ಮ. ಪ್ರತಿಯೊಂದು ಹಂತದಲ್ಲೂ ನನಗೆ ತುಂಬಾ ಸಹಾಯ ಮಾಡಿದ್ದೀರಾ ನೀವು. ಥ್ಯಾಂಕ್ ಯು. ಆದರೂ ನನ್ನಷ್ಟು ಸಹನೆ ಯಾರಿಗೂ ಬೇಡ ಅನ್ಸುತ್ತೆ. ನೀನು ಹೇಗಿದೆಯೋ ಹಾಗೇ ಇರು, ಅದೇ ಚಂದ. ಆರೋಗ್ಯವಾಗಿರೋ ಮಗುನ ಹೆತ್ತು ಸಂತೋಷವಾಗಿರು ಕಂದ. ಕರ್ಣ, ಪ್ಲೀಸ್ ಥ್ಯಾಂಕ್ ಯು ಮಾತ್ರ ಹೇಳಬೇಡಿ, ಇಟ್ಕೊಳ್ಳೋಕೆ ಜಾಗ ಇಲ್ಲ. ಹೇಳಲ್ಲ. ಆದರೆ ಕತ್ಲಾಗಿ ನನ್ನ ಬದುಕಲ್ಲಿ ದಾರಿ ತೋರಿಸಿದ್ ನೀವು, ಧೈರ್ಯ ತುಂಬಿದವ್ರು ನೀವು. ಈ ಆತ್ಮಸ್ಥೈರ್ಯನ ಯಾವಾಗಲೂ ನನ್ನ ಜೊತೆಗೆ ಇಟ್ಕೊಂಡಿದ್ದು. ಯಾರೋ ಸಂಬಂಧನೇ ಇಲ್ದಿರೋರು ಈ ಮಟ್ಟಕ್ಕೆ ಸಹಾಯ ಮಾಡ್ತಾರೆ ಅಂತ ನಿಮ್ಮನ್ನು ನೋಡಿ ನನಗೆ ಗೊತ್ತಾಗಿತ್ತು. ನಿಮ್ಮ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಋಣ ಅಂತಾನೆ ಇದ್ರೆ ಅಲ್ಲಿ ಮೇಲ್ ಕೂತಿದ್ದಾನಲ್ಲ, ಅವನ ಋಣ ನಮ್ಮಲ್ಲಿದೆ ಅಷ್ಟೇ. ನಾನಷ್ಟು ದೊಡ್ಡವನಲ್ಲ. ಆದರೆ ನನ್ನ ಪಾಲಿಗೆ ನೀವು ಕಣ್ಣಿಗೆ ಕಾಣಿಸಿದ ದೇವರು. ಪ್ಲೀಸ್ ಬರ್ತೀನಿ. ಕರ್ಣ, ನಿನ್ನ ಉಪಕಾರ ಸದಾ ನನ್ನ ನೆನಪಲ್ಲಿರುತ್ತಪ್ಪ. ನೀವಿಬ್ಬರು ಯಾವಾಗಲೂ ಚೆನ್ನಾಗಿರಿ. ಆಸ್ಪತ್ರೆ ಕೆಲಸ ಅಂತ ಮನೆ ಕಡೆ ಮರೆತು ಬಿಡಬೇಡಿ, ಬರ್ತಾ ಇರಿ. ಡೆಫಿನೆಟ್ಲಿ ನನ್ನ ಹೆಂಡತಿ ತವ್ರ ಮನೆ ವಿಸಿಟ್ ಮಾಡ್ದಿರೋಕ್ಕಾಗುತ್ತಾ? ಈ ಫ್ರೆಂಡನ್ನು ಮಾತ್ರ ಕರಿತಿಲ್ಲ, ಎಲ್ಲರನ್ನೂ ಕರಿತಿದ್ದಾಳೆ. ಅಯ್ಯೋ, ನೀನು ಕರೀದೇ ಇದ್ರು ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನಾಳೆ ನೀನು ಬಾ, ಇಬ್ಬರು ಗಂಟೆ ಗಟ್ಟಲೆ ಕೂತ್ಕೊಂಡು ಮಾತಾಡೋಣ, ಸರಿನಾ? ಏಯ್, ಓವರ್ ಆ್ಯಕ್ಟ್ ಮಾಡಬೇಡ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯಿತು, ಹಾಗಾದರೆ ಹೋಗಿ ಬರ್ತೀನಿ. ಸರಿ ಕಣೆ, ನಾ ಹೋಗಿ ಬರ್ತೇನೆ. ಆರೋಗ್ಯ ನೋಡ್ಕೊಳ್ಳೆ. ಸದ್ಯ ಪೀಡೆಗಳಿಗೆ ತಲುಪ್ತು.
ಏನಪ್ಪ ರಾಜ್ಕುಮಾರ, 150 ಕೋಟಿ ಸಾಲ ಇಸ್ಕೊಂಡು ಈಗ ನೋಡಿದ್ರೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಅಂತ್ಯಾ? ಹಾಗೇನಿಲ್ಲ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಅಂಥದ್ದೇನಪ್ಪ ದೊಡ್ಡ ಸಮಸ್ಯೆ ನಮ್ಮ ಡಾಕ್ಟರ್ ಸಾಹೇಬ್ರಿಗೆ? ಮದುವೆ ಆಯಿತು, ಉಂಡಾಯ್ತು, ತಿಂದಾಯ್ತು, ಎಂಜಾಯ್ ಮಾಡೋದಾಯ್ತು. ಅಲ್ಲಪ್ಪ, ನಾನು ಕೊಟ್ಟಿರೋ ದುಡ್ಡನ್ನ ಕೇಳಬೇಕು ಅಂತ ಫೋನ್ ಮಾಡಿದ್ರೆ ನೀನು ಫೋನ್ ತೆಗಿಲಿಲ್ಲ ಅಂದಾಗ ನನಗೆ ಬೇಜಾರಾಗಲ್ವಾ ಮತ್ತೆ? ನಿಮ್ಗೆ ವಾಪಸ್ ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಹೇಗೆ ಕೊಡ್ತೀಯಾ? ಈಗಾಗಲೇ ಈ ಡೈಲಾಗ್ನ 100 ಸರಿ ಹೇಳಿದ್ಯಾ ನೀನು. ನೋಡಪ್ಪ ಡಾಕ್ಟ್ರೆ, ಇನ್ಮೇಲೆ ನನ್ನ ಕೈಲಿ ಕಾಯೋಕ್ಕಾಗಲ್ಲ. ನೋಡಪ್ಪ ಡಾಕ್ಟ್ರೆ, ಕರೆಕ್ಟಾಗಿ 1 ವಾರ ಟೈಮ್ ಕೊಡ್ತೀನಿ. ಅಷ್ಟರೊಳಗಡೆ 150 ಕೋಟಿ ದುಡ್ಡನ್ನ ಬಡ್ಡಿನ ಚುಕ್ತಾ ಮಾಡಬೇಕು. ಸರ್, ಅಷ್ಟು ದೊಡ್ಡ ಅಮೌಂಟು 1 ವಾರದಲ್ಲಿ ಕೊಡೋಕ್ಕೆ ಹೇಗೆ ಸಾಧ್ಯ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸರಿ, ಒಂದು ಕೆಲಸ ಮಾಡು, ನೀನು ಒಳ್ಳೆ ಮನುಷ್ಯ. 1 ವಾರದಲ್ಲಿ ಅರ್ಧ ದುಡ್ಡು ಕೊಡೋಕ್ಕಾದ್ರೂ ರೆಡಿ ಮಾಡು, ಆಯ್ತಾ? ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ, ಬಟ್ ಅಷ್ಟು ಕಡಿಮೆ ಟೈಮಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಕೊಡೋದು ಕಷ್ಟನೇ. ಛೇ, ನಿಮ್ಮಂಥವ್ರ ಹತ್ರ ವ್ಯವಹಾರ ಮಾಡ್ತೀವಲ್ಲ, ನಮಗೆ ಬುದ್ಧಿ ಇಲ್ಲ. ಇದು ನಿನಗೆ ಲಾಸ್ಟ್ ಆಪ್ಷನ್ಸು. 150 ಕೋಟಿದು ಬಡ್ಡಿ ಸೇರಿಸಿ ಕಾಲ್ ಭಾಗ ತೀರಿಸು. ನೀನು ಯೋಗ್ಯತೆಗೆ ಅದಾದ್ರೂ ಆಗುತ್ತಾ ಇಲ್ವಾ? ಇದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಇನ್ನೊಂದು ವಾರದಲ್ಲಿ ನನ್ನ ಹಣನ ನೀನು ತೀರಿಸಿಲ್ಲ ಅಂದರೆ ನಾನು ಯಾವ ಮಟ್ಟಕ್ಕೂ ಇಳಿಯೋಕ್ಕೂ ರೆಡಿ, ಗೊತ್ತಾ? ಇಲ್ಲ, ನಿಮ್ಮ ದುಡ್ಡು ಅರೇಂಜ್ ಮಾಡ್ತೀನಿ. ನೋಡು, ಇಲ್ಲಿ ತನಕ ಮ್ಯಾಟ್ರು ನಮ್ಮಿಬ್ಬರ ಮಧ್ಯೆ ಇತ್ತು, ಅದಕ್ಕೆ ಜಾಸ್ತಿ ಪ್ರಾಬ್ಲಮ್ ಆಗಿಲ್ಲ. ಆದರೆ ಈಗ ಈ ವಿಷಯ ಮೇಡಮ್ ಕಿವಿಗೆ ಬಿದ್ದಿದೆ. ಮೇಡಮ್ ಹತ್ರ ದುಡ್ಡು ಇಸ್ಕೊಂಡೆ ನಾನಿನ್ನು ಕೊಟ್ಟಿರೋದು. ನೀ ನನಗೆ ದುಡ್ಡು ವಾಪಸ್ ಕೊಟ್ರೇನೆ ನಾನು ಮೇಡಮ್ ದುಡ್ಡು ವಾಪಸ್ ಕೊಡೋಕ್ಕಾಗೋದು. ನಾನು ಕೊಡ್ತೀನಿ ಅಂತ ಅನ್ನಲ್ಲ ಸರ್. ಮೇಡಮ್ ಏನಾದರೂ ಒಂದ್ಸರಿ ಮ್ಯಾಟ್ರಿಗೆ ಇಳಿದ್ರು ಅನ್ಕೋ, ನಿನ್ನ ಕತೆ ಮುಗೀತು. ನಿನ್ನ ಫ್ಯಾಮಿಲಿ, ನಿನ್ನ ಡಾಕ್ಟ್ರ್ ಆಗಿರೋದು ಯಾವುದೂ ನೋಡಲ್ಲ ಅವರು. ಅವ್ರು ಏನು ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನೀನು ತುಂಬ ಪ್ರೀತಿಸ್ತಾರೋ ನಿನ್ನ ಕುಟುಂಬನ ಕಳ್ಕೋಬಾರ್ದು ಅಂದರೆ 1 ವಾರದಲ್ಲಿ ನನ್ನ ದುಡ್ಡನ್ನ ಸೆಟ್ಲ್ಮೆಂಟ್ ಮಾಡು, ಅರ್ಥ ಆಯ್ತಾ? ಇಡ್ತೀನಿ ಫೋನು. ಇನ್ನೊಂದು ವಾರದಲ್ಲಿ ನನ್ನ ಹಣನ ನೀನು ತೀರಿಸ್ತಿಲ್ಲ ಅಂದರೆ ನಾನು ಯಾವ ಮಟ್ಟಕ್ಕೂ ಇಳಿಯೋಕ್ಕೂ ರೆಡಿ, ಗೊತ್ತಾ? ನೀನು ತುಂಬ ಪ್ರೀತಿಸ್ತಾರೋ ನಿನ್ನ ಕುಟುಂಬನ ಕಳ್ಕೋಬಾರ್ದು ಅಂದರೆ 1 ವಾರದಲ್ಲಿ ನನ್ನ ದುಡ್ಡನ್ನ ಸೆಟ್ಲ್ಮೆಂಟ್ ಮಾಡು. ಹಲೋ ಕರ್ಣ ಸರ್, ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ, ಏನಾಯಿತು? ಎನಿ ಪ್ರಾಬ್ಲಮ್? ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನನಗೆ ಅರ್ಜೆಂಟಾಗಿ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು. ಹೇಳಿ ಸರ್, ಏನು ಇನ್ಫಾರ್ಮೇಷನ್ ಬೇಕಾಗಿತ್ತು? ನಮ್ಮ ಹಾಸ್ಪಿಟ್ಲಲ್ಲಿ ಅಂದಾಜು 1 ವಾರಕ್ಕೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗುತ್ತೆ, ಎಷ್ಟು ಕೈಗೆ ಸಿಗ್ಬೋದು ಅಂತ ತಿಳ್ಕೊಬೇಕಾಗಿತ್ತು.